ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಜು ಯು ಕೆ ಕಿಚನ್. ನಾನಿವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆದಂಥ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಸಜ್ಜಿ ರೊಟ್ಟಿ ಮಾಡೋಕ್ಕೆ ನಾನು ಸಜ್ಜಿ ಮತ್ತು ಅಕ್ಕಿ ಹಾಕಿ ಅರಿಶಿಣ ಕೊಂಬನ್ನು ಕುಟ್ಟಿ ಪುಡಿ ಮಾಡಿ ಸಜ್ಜಿ ಒಳಗೆ ಹಾಕಿ ಬೀಸ್ಕೊಂಬಂದಿನಿ ರೀ. ಹಿಟ್ಟು ಸೋಸ್ಕೊಂಡು ಇಟ್ಕೋಬೇಕು. ಜಿಗೆ ಹಾಕ್ಕೊಳಕ್ಕಂತೇಳಿ ನಾನು ಸ್ವಲ್ಪ ನೀರು ಇಟ್ಕೊಂಡಿನಿ ರೀ. ಈ ನೀರು ಕುದಿಬೇಕ್ರಿ. ಕುದಿಯೋ ತನಕ ನಾನು ರೊಟ್ಟಿ ಮಾಡೋ ಕಲ್ ಮೇಲೆ ನಾನು ಹಿಟ್ಟು ಹಾಕೋತೀನಿ ರೀ. ಕೊಳಪಟಗಿ ಅಂತಾರೆ ಉತ್ತರ ಕರ್ನಾಟಕದ ಕಡೆಗೆ. ಅದ್ರ ಮೇಲೆ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ. ಜಿಗಿ ಹಾಕಬೇಕಾದ್ರೆ ಈ ಥರ ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಅರಿಶಿಣ ಪುಡಿ ಹಾಕೊಳತ್ತೀನಿ ರೀ. ನಾನು ಬೀಸುವಾಗ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ಉಪ್ಪು ಹಾಕೋದ್ರಿಂದ ರೊಟ್ಟಿ ಟೇಸ್ಟ್ ಆತಾವ್ರಿ. ನೀರು ಕೈಲಿಕ್ಕೆ ತಿಂಟಿದ್ವಲ್ರಿ, ಕೈಲಿಗತ್ತಾವ ನೋಡ್ರಿ. ಈ ಥರ ಕುದಿಬೇಕ್ರಿ. ಈ ಥರ ಕುದಿಯೋದಾದ್ಮೇಲೆ ಬಂದ್ ಮಾಡಿ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೋಬೇಕಿದು. ಒಂದು ಚಮಚದ ಸಹಾಯದಿಂದ ನೀರು ಹಾಕಿ ತಿರುಗಾಡಬೇಕು. ತುಂಬ ಬಿಸಿ ಇರ್ತದ್ರಿ, ನೋಡ್ಕೊಂಡು ಮಾಡ್ಕೋರಿ, ಸುಡೋ ಚಾನ್ಸಸ್ ಇರ್ತದ. ಜಿಗಿ ತಣ್ಣಗಾಗ್ಲಾರ್ದಂಗೆ ಈ ಥರ ಮ್ಯಾಲೆ ಮುಚ್ಚಿ ಇಡಬೇಕು. ಜಿಗಿ ಹಾಕಿದ ಕೂಡಲೇ ಹಿಟ್ಟು ನಾದ್ಕೋಬೇಕು ರೊಟ್ಟಿಗೆ ಅಂತೇಳಿ. ಇದ್ರೊಳಗಿನ ಚಮಚ ಎಲ್ಲ ತೆಗೆದು ನೀಟಾಗಿ ಅಂಗೈಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಜಿಗಿ ಎಲ್ಲ ಹಿಟ್ಟಿಗೂ ಆಗಬೇಕು ಹಂಗೆ ನೋಡ್ರಿ. ಇದು ಜಿಗಿ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗ್ಯದ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕಾಗ್ತದ್ರಿ. ಒಮ್ಮೆಲೆ ನೀರು ಹಾಕಿದ್ರೆ ಹಿಟ್ಟು ಅಳಸಾಗಿದ್ರೆ ರೊಟ್ಟಿ ಚಲೋ ಬರಲ್ಲ. ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು ಸಜ್ಜಿ ಹಿಟ್ಟು, ಆಮೇಲೆ ಅಳಸಾಗ್ತದ ನೋಡ್ರಿ. ಈ ಥರ ಕೈಯಿಂದ ತಿಕ್ಕಿ ನಾದ್ಕೊಳ್ಳೋದ್ರಿಂದ ಜಿಗಿ ಬರ್ತದ. ಬಿಗ್ನರ್ಸ್ ಇದ್ರೂ ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು. ಆ ಥರ ಆತದ್ರಿ. ಇದು ಹಿಟ್ಟು ಗಟ್ಟಿ ಇದ್ದಷ್ಟು ಚಲೋ ಹೊತ್ನಾಗೆ ರೊಟ್ಟಿ ಆತವ್ರಿ. ಹಿಟ್ಟು ನಾದುವಾಗ ಈ ಥರ ಅಂಟ್ಕೊಂಡಿದ್ರೆ ಒಂದು ಚಮಚದ ಸಹಾಯದಿಂದ ಈ ಥರ ತಕ್ಕೋರಿ. ತಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ನಾದ್ಕೋಬೇಕ್ರಿ. ನೋಡ್ರಿ ಎಷ್ಟು ಜಿಗಿ ಬಂದದ ಹಿಟ್ಟು. ಈ ಹಿಟ್ಟು ಬೀಸ್ಕೊಂಬರುವಾಗ ನೀವು ಬೇಕಾದರೆ ಧನಿಯಾನ ಹಾಕೋರಿ. ನೋಡ್ರಿ ಈ ಥರ ಹಿಟ್ಟು ಆಗಬೇಕು. ನೋಡ್ಬೋದು ಗಟ್ಟಿ ಆಗ್ಯದ್ರಿ ಹಿಟ್ಟು. ಈಗ ಇದು ರೆಡಿ ಆಗ್ಯದ್ರಿ. ಇದ್ರಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ರೊಟ್ಟಿಗೆ ಅಂತೇಳಿ ಉಳ್ಳಿ ಮಾಡ್ಕೊಳತ್ತೀನಿ. ನೋಡ್ಬೋದು ಈ ಥರ ಮಾಡಿಕೊಂಡು ಇದ್ರ ಮೇಲೆ ಎಳ್ಳು ಹಚ್ಕೋತೀನಿ ರೀ ನಾನು. ನೀವು ಬೇಕಾದರೆ ಎಳ್ಳು ಹಚ್ಕೋಬೋದು, ಕರಿ ಎಳ್ಳು ಹಚ್ಕೋಬೋದು, ಅಜ್ವೇನ ಹಚ್ಕೋಬೋದು, ಜೀರಿಗೆ ಹಚ್ಕೋಬೋದು, ಮತ್ತು ಹಣ್ಣು ಮೆಣಸಿನ್ಕಾಯಿದು ಬೀಜ ಇರುತ್ತಲ್ಲ ಆ ಬೀಜನೂ ಹಚ್ಕೋಬೋದು. ನಿಮಗೆ ಯಾವ ಥರ ಅನುಕೂಲ ಆಗ್ತದೆ ನೋಡಿಕೊಂಡು ಮಾಡ್ಕೋರಿ. ನೋಡ್ರಿ ಈ ಥರ ಎಳ್ಳು ಹಚ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡೀನಿ. ನೋಡ್ರಿ ಈ ಥರ ರೊಟ್ಟಿನ ತಟ್ಕೋಬೇಕು. ಸ್ವಲ್ಪ ದಂಡಿ ಎಲ್ಲ ನೋಡಿಕೊಂಡು ಎಜ್ಜಸ್ ಬಡ್ಕೋರಿ. ಒಂದೇ ಕಡೆ ರೊಟ್ಟಿ ಬಡಿತಾ ಇದ್ರೆ ಹರಿಯೋ ಚಾನ್ಸಸ್ ಇರ್ತದೆ. ಈ ಥರ ಹೊಳಿಸ್ಕೊಂಡು ಬಡ್ಕೋಬೇಕು. ನೋಡ್ರಿ ಈ ರೊಟ್ಟಿ ರೆಡಿ ಆಗ್ಯದ್ರಿ. ಈಗ ಇದನ್ನು ಹಂಚಿನಾಗ ಹಾಕ್ಕೊಂಡು ಬೇಯಿಸ್ಕೋಬೇಕು. ಹಂಚೊಳಗೆ ಹಾಕಿದ್ಮೇಲೆ ಎಲ್ಲನೂ ಈ ಥರ ಸರಿ ಮಾಡಿಕೊಂಡು ನೀರು ಹಚ್ಕೋಬೇಕು. ಈಗ ಇದು ರೆಡಿ ಆಗ್ಯದ್ರಿ. ಹೊಳ್ಳಿಸಿ ಹಾಕೋಬೇಕು. ನೋಡ್ರಿ ಈ ಥರ ಆಗ್ಯದ ನೋಡ್ರಿ ರೊಟ್ಟಿ. ಒಂದು ಸೈಡ ಕಟ್ಟಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ಇದರೊಳಗೆ ರೋಸ್ಟ್ ಮಾಡ್ಕೋಬೇಕು ಒಲೆ ಮೇಲೇ. ಸ್ವಲ್ಪ ಹೊಳ್ಳಿಸಿ ಈ ಥರ ದಂಡಿ ಎಲ್ಲ ಪ್ರೆಸ್ ಮಾಡ್ಕೋಬೇಕು. ನೀವು ಏನಾದರೂ ಬಿಗ್ನರ್ಸ್ ಆಗಿದ್ದರೆ ಕೈ ಸುಡೋ ಸಾಧ್ಯತೆ ಇರ್ತದೆ. ಒಂದು ಬಟ್ಟೆ ತೊಗೊಂಡು ಅದರ ಮುಖಾಂತರ ಈ ಥರ ಪ್ರೆಸ್ ಮಾಡಿದ್ರೆ ರೋಸ್ಟ್ ಆಗಿ ಆಗ್ತದೆ. ರೋಸ್ಟ್ ಮಾಡಲಾರ್ದೆ ಮೆತ್ತಗೆ ಬೇಯಿಸಿ ಹಾಗೇ ಊಟ ಮಾಡ್ಬೋದು. ನಾನು ರೋಸ್ಟಾಗಿ ಮಾಡೋದ್ರಿಂದ ಸ್ವಲ್ಪ ಸ್ಲೋ ಆಗ್ತದೆ. ಹಾಗಾಗಿ ಹಂಚೊಳಗಿನ ರೊಟ್ಟಿ ಬೇಯೋವರೆಗೂ ನಾನು ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊತೀನಿ ರೀ. ನೋಡ್ರಿ ಈ ಥರ ಮಾಡೀನಿ ನಾನು. ಮೊದಲೇ ಹಂಚೊಳಗೆ ಹಾಕಿದ್ನಲ್ರಿ ಆ ರೊಟ್ಟಿ ನೋಡ್ರಿ ಎಷ್ಟು ಕಟ್ಟಿಯಾಗಿ ಆಗ್ಯದ. ಈ ಥರ ಒಲೆ ಮೇಲೇ ಸುಟ್ಟು ಮಾಡೋ ರೊಟ್ಟಿ ಭಾಳ ಟೇಸ್ಟಿಯಾಗಿರ್ತಾವ್ರಿ. ಎಳ್ಳು ಹಚ್ಚಿ ಮಾಡೋದ್ರಿಂದ ಸಜ್ಜಿ ರೊಟ್ಟಿ ಸ್ವಲ್ಪ ಹೀಟಿನ ಅಂಶ ಇರೋದ್ರಿಂದ ಚಳಿಗಾಲಕ್ಕೆ ಎಳ್ಳು ಮತ್ತು ರೊಟ್ಟಿ ತುಂಬಾ ಒಳ್ಳೆಯದು. ಈ ಹಬ್ಬಗಳಲ್ಲಿ ಹಿಂದಿನ ಹಿರಿಯರು ಶಾಸ್ತ್ರ ಸಂಪ್ರದಾಯ ಆರೋಗ್ಯದ ದೃಷ್ಟಿಯಿಂದನೂ ಈ ಥರ ಮಾಡಿದಾರ್ರಿ.
ಇದು ರೊಟ್ಟಿ ರೆಡಿ ಆಗ್ಯದ್ರಿ. ಬಿಗ್ನರ್ಸ್ ಆಗಿದ್ರೆ ಕೈಯಿಂದ ಹಾಕೋದು ಅಷ್ಟೊಂದು ಬರಲ್ಲ, ಅಂಥವ್ರಿಗೆ ಈ ಥರ ಮೆಥಡ್ ಒಳಗೆ ಹಾಕ್ರಿ. ಮೊದಲೇ ಮಾಡಿಟ್ಟಿರೋ ರೊಟ್ಟಿ ಮೇಲೆ ಈ ಥರ ತೊಗೊಂಡು ಹಂಚೊಳಗೆ ಹಾಕಿಬಿಡೋದ್ರಿ. ಹೊಸದಾಗಿ ಮಾಡೋರಿಗೆ ಈಸಿ ಆಗಲಿ ಅಂಥೇಳಿ ಈ ಥರ ಮಾಡಿ ತೋರ್ಸಕತ್ತೀನಿ ರೀ ನಿಮಗೆ. ನೋಡಿರಿ, ಸಿಂಪಲ್ಲಾಗಿ ಈಸಿಯಾಗಿ ಬಿಟ್ಬಿಡ್ತದೆ ರೊಟ್ಟಿ ಹಂಚೊಳಗೆ. ನೋಡಿರಿ, ಈ ಥರ ದಂಡಿಗೆಲ್ಲ ಅಂಟ್ಕೊಂಡಿದ್ರೆ ಈ ಥರ ಚಮಚದ ಸಹಾಯದಿಂದ ಎಲ್ಲ ಎಡ್ಜಸ್ ಎಲ್ಲ ಬಿಡಿಸ್ಕೊಂಡು ತಿರುವಾಡ್ಕೊರಿ. ಈ ರೊಟ್ಟಿನೂ ಮೊದಲೇ ಹೇಳಿದ ಹಾಗೆ ಸೇಮ್ ಅದೇ ಪ್ರೊಸೀಜರ್ ಒಳಗೆ ಬೇಯಿಸ್ಕೊಂಡ್ರೆ ಕಟ್ಟಿಯಾಗಿ ಕ್ರಿಸ್ಪಿಯಾಗಿ ತಿನ್ನುವಾಗ ತುಂಬಾ ಟೇಸ್ಟಿಯಾಗಿ ಇರ್ತಾವೆ. ಸೈಜು ನಿಮಗೆ ಯಾವ ಥರ ಬೇಕು ನೋಡಿರಿ ಆ ಥರ ಮಾಡ್ಕೊರಿ. ನಾ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಮಾಡಿದ್ದೀನಿ. ನೋಡಿರಿ, ಫೈನಲ್ ಆಗಿ ಈ ಥರ ರೊಟ್ಟಿ ರೆಡಿ ಆಗ್ಯಾವ್ರಿ. ನಾ ತೊಗೊಂಡಿರೋ ಹಿಟ್ಟಿಗೆ ಇಷ್ಟು ರೊಟ್ಟಿ ರೆಡಿ ಆಗ್ಯಾವ ನೋಡಿರಿ. ನೀವು ಯಾವ ಥರ ರೊಟ್ಟಿನ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಸಜ್ಜಿ ರೊಟ್ಟಿ ಮಾಡುವ ವಿಧಾನ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.